कविकृतस्तुतिप्रीते कल्याणी कामेश्वरी कविकृतस्तुतिप्रीते ककारिणी ककारिणी ಕವಿಯ ಹೃದಯದಲ್ಲಿ ಕವಿತೆಯಾಗಿ ಕಾವ್ಯವಾಗಿ ಕವನವಾಗಿ ಹೊರಬರೋಳು. ಕಕಾರಿಣಿ ಅಂದಾಗಲೇ ನಾವು ಅಂದ್ಕೊಂಡ್ಬಿಡ್ಬೇಕು ಇದು 100% ಎಮೋಷನ್, ಭಕ್ತಿ ಭಕ್ತಿ ಪ್ರೇಮ ಪ್ರೇಮ ಭಕ್ತಿ ಪ್ರೇಮ, ಲಾಸ್ಯ ಸರಸ ರಂಜನೆ ಇವೆಲ್ಲವೂ ಬರಬೇಕು ನಿಮ್ಮ ಮನಸ್ಸಿಗೆ, ಇಲ್ಲದೆ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಹೃದಯದ ಆಳದ ಕವಿಯ ಭಾವನೆಗಳು, ಕವಿಯ ಕಲ್ಪನೆಗಳು, ಕವಿಯ ಒಂದು ಚಿಂತನೆಗಳು, ಕವಿಯ ಒಂದು ರಸಪಾಕ ಅವಳು ಬಹಳ ಎಂಜಾಯ್ ಮಾಡ್ತಾಳು, ಅದರಲ್ಲಿ ಇದ್ದಾಳವಳು. ಅದಕ್ಕೆ ಕಕಾರಿಣಿ ಅಂದಾಗಲೇ ನಮ್ಮ ಹೃದಯದ ದೇವತೆಯವಳು ಅಂತ ತಗೋಬೇಕು, ಕಾಮೇಶ್ವರಿ ಅವಳು. ಕಾವ್ಯಲೋಲ ಕಾವ್ಯಲೋಲ ಕವಿಯ ಕೃತಿಯ ಸ್ತುತಿಯನ್ನ ಪ್ರೀತಿ ಮಾಡುವಳು ಅವಳು. ಕಾವ್ಯಲೋಲಳು ಮಹಾಕಾವ್ಯವನ್ನು ನೋಡಿ ಅದರಲ್ಲಿದ್ದಾಳೆ, ವಾಲ್ಮೀಕಿಯ ಕಾವ್ಯದಲ್ಲಿದ್ದಾಳೆ. ವೇದವ್ಯಾಸರ ಭಾರತ ವೇದವ್ಯಾಸರ ಕಾವ್ಯದಲ್ಲಿದ್ದಾಳೆ. ಶಂಕರರ ಸೌಂದರ್ಯ ಲಹರಿಯ ಅದರಲ್ಲಿದ್ದಾಳೆ. ಕಾಳಿದಾಸನ ಕಾವ್ಯಗಳಲ್ಲಿದ್ದಾಳೆ. ಅಂದರೆ ಈ ಕವಿಯ ಉದ್ದೇಶ, ಅದನ್ನು ಲಕ್ಷ್ಯ ಅಂತಾರೆ. ಕವಿಯ ವಾಚ್ಯ, ಅವನು ಉಪಯೋಗಿಸುವ ಪದಗಳು, ಕವಿಯ ಪದಗಳು, ಕವಿಯ ಇಂಟೆನ್ಷನ್, ಲಕ್ಷ್ಯ, ಗುರಿ, ಇದರಲ್ಲಿ ಅವಳಿದ್ದಾಳೆ. ಅಂದಮೇಲೆ ಕವಿಗೆ ಯಾವ ಉದ್ದೇಶ, ಯಾವ ರೀತಿಯ ಅಕ್ಷರಗಳನ್ನು ಪದಗಳನ್ನು ಬಳಸಬೇಕೋ ಅದಕ್ಕೆ ಪ್ರೇರಣಾ ಶಕ್ತಿಯಾಗಿ ಅದರಲ್ಲಿ ತುಂಬಿಕೊಂಡು ರಸವಾಗಿ ಬರ್ತಾಳೆ. ಇಷ್ಟ ಬಂದಂಗೆ ಸುಮ್ಮನೆ ರಿದಮಿಕ್ ಆಗಿ ಏನೋ ಒಂದು ಪದ ಹುಡುಕೊಂಡು ಯಾವ ರೀತಿಯ ಉದ್ದೇಶವೂ ಇಲ್ಲದೆ ಅಥವಾ ಕೆಟ್ಟ ಉದ್ದೇಶದಿಂದ ಉಪಯೋಗಿಸೋ ವರ್ಡ್ಸಲ್ಲಿ ಅಸಹ್ಯವಾದಿ ಅಶ್ಲೀಲವಾದ ಪದಗಳನ್ನು ಬಳಸ್ಕೊಂಡು ಹೇಳೋದು ಅದು ಕವಿ ಅನ್ಸ್ಕೊಳ್ಳಲ್ಲ. ಅವರು ಕವಿಗೆ ಬೇಕಾಗಿರೋದು ವಾಚ್ಯ ಮತ್ತು ಉದ್ದೇಶದಲ್ಲಿ ಅವಳಿದ್ದಾಳೆ, ವಾಚ್ಯದಲ್ಲಿ ಅವಳಿದ್ದಾಳೆ. ಅದರಿಂದ ಕಾವ್ಯಲೋಲ, ಕಕಾರಿಣಿ ಕಾವ್ಯಲೋಲ. ಯಾವಾಗ ನಾವು ಹೃತ್ಪೂರ್ವಕವಾಗಿ ನಾವು ಹೃದಯ ತುಂಬಿ ಕೂತ್ಕೊಳ್ತೀವೋ, ಸೋಹಂ ಭಾವನೆಯಿಂದ ಪೂಜೆ ಮಾಡುವಾಗಲೇ ನಮ್ಮ ಭಾವನೆಯಲ್ಲಿ ಬರಬೇಕು ಸೋಹಂ ಅಂದ ಭಾವನೆ, ಶಿವ ನಾನು ಅನ್ನೋ ಭಾವನೆ. ಸೋಹಂ ಭಾವೇನ ಪೂಜೆಯೇತ್ ಅಂತ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ಬೇಕು ಪೂಜೆ ಮಾಡೋರೆಲ್ಲ. ಇಲ್ಲೇ ಮಾಡಬಾರ್ದು. ಕೂತ್ಕೊಳ್ಳೋವಾಗ ಅನ್ಕೋಬೇಕು, ನಾನು ಸೋಹಂ ಭಾವನೆಯಿಂದ ಕೂತ್ಕೊಳ್ಳೋಕ್ಕಾಗದೇ ಇದ್ರೆ ಇವತ್ತು ಪೂಜೆ ಮಾಡಲ್ಲ ನಾನು. ನೀವು ಪೂಜೆ ಮಾಡಲಿಲ್ಲ ಅಂತ ಯಾರೂ ಅಳಲ್ಲ. ಆ ಸೋಹಂ ಭಾವೇನ ಪೂಜೆ ಅಂತ ಹೇಳಬೇಕಾದ್ರೆ ಅದು ಇರಬೇಕು, ಅಕ್ಷರಶಃ ಆ ರೀತಿ ಇರಬೇಕು. ಸೋಹಂ ಭಾವನೆಯಿಂದ ಕೂತ್ಕೊಳ್ಬೇಕಾದ್ರೆ ಸ್ವಲ್ಪ ಧ್ಯಾನ ಸ್ಥಿತಿನಲ್ಲಿ ಶಿವ ಆಗಬೇಕು, ಉಸಿರಾಟದ ಕಡೆ ಗಮನ ಕೊಡಬೇಕು. ಆಗ ಮನಸ್ಸು ಸಮಾಪ್ತಿ ಆಗುತ್ತೆ. ಸೂತ್ರಗಳಲ್ಲಿ ಹೇಳಿದಾಗೆ ಮನಸ್ಸನ್ನ ಅಪಹರಣ, ನಾವು ಟಿವಿನಲ್ಲಿ ಫಿಲ್ಮ್ ಸಾಂಗ್ಸ್ನ ಹೇಳಿದಾಗಲೇ ಮನಸ್ಸು ಅಪಹರಿಸ್ತೀರಾ ಅಂತ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ತಾರೆ. ಮನಸ್ಸನ್ನು ಅಪಹರಿಸ್ಬಿಟ್ರಿ, ಕದ್ದು ಬಿಟ್ರಿ ಅಂತೆಲ್ಲ ಹೇಳ್ತಾರೆ. ಆ ಬರೀ ಒಂದು ಹಾಡು ಅದನ್ನು ಕೇಳಿದಾಗಲೇ ಅದು ಅದ್ಭುತವಾಗಿದೆ, ಇಲ್ಲ ಅಂತ ಹೇಳಲ್ಲ. ನನ್ನ ಮನಸ್ಸು ಎಷ್ಟೋ ಸತಿ ಹೊರಟೋಗಿದೆ. ಹಾಗೆ ಮನಸ್ಸು ಸಮಾಪ್ತಿ ಆಗೋದೆಲ್ಲವೂ ಆ ದೇವಿಯ ಆ ಒಂದು ಕೃಪೆ ಅಷ್ಟೇನೆ. ಅವಳು ಅದರಲ್ಲಿ ಇರ್ತಾಳೆ, ಭಾವನೆಯನ್ನು ತುಂಬಿರ್ತಾಳೆ ಅವಳು. ಹಾಡು ಹೇಳುವಾಗ ಕಲೆಯಲ್ಲಿ ಎಲ್ಲ ಕಲೆಗಳು ಅವಳೇನೆ, ಕಲಾವತಿ ಅವಳು. ಅದರಿಂದ ಕಕಾರಿಣಿ ಕಾವ್ಯಲೋಲ ಕಾಮೇಶ್ವರ ಮನೋಹರ, ಮನಸ್ಸನ್ನು ಹರಣ ಮಾಡುವಳು. ಆ ರಸ ಬಂದಾಗ, ಕಾವ್ಯ ರಸ ನಾವು ಆಸ್ವಾದಿಸಿದಾಗ ಮನಸ್ಸಿರೋದಿಲ್ಲ. ನಾವು ಶಿವ ಆಗಿರ್ತೀವಿ, ಕಾಮೇಶ್ವರನ ಸ್ವರೂಪ ಆಗಿರ್ತೀವಿ. ಅದರಿಂದ ಕಾಮೇಶ್ವರಿಯನ್ನ ನಾವು ಆನಂದದಲ್ಲಿ ನೋಡೋ ಸ್ಥಿತಿಲಿ ಇರ್ತೀವಿ. ಅದರಿಂದ ಮನಸ್ಸೇ ಇರಲ್ಲ.
ಕಾಮೇಶ್ವರ ಮನೋಹರ. ಇದಕ್ಕೆ ಬೇಕಾಗಿರೋದು ಸೋಹಂ ಧ್ಯಾನ. ನಾವು ಇಡ ಮತ್ತು ಪಿಂಗಳದಲ್ಲಿ ಉಸಿರಾಡುವಾಗ, ಇಡನಲ್ಲಿ ಹೊರಗೆ ಹಾಕುವಾಗ, ಪಿಂಗಳನಲ್ಲಿ ತಗೊಳ್ಳುವಾಗ ಸೋಹಂ ಹಂ ಸೋಹಂ ಹಿಂದೆ ಹೇಳಿದ್ದೀನಿ, ಆ ರೀತಿ ನಮ್ಮಲ್ಲಿ ಆಗ್ತಾ ಇರುತ್ತೆ. ಇದೆರಡಕ್ಕೂ ಕೂಡ ಬರೀ ಉಸಿರಾಟದಲ್ಲಿ ನಮ್ಮ ಜೀವನ ಇಲ್ಲ. ಇದು ಯಾವುದ್ರ ಮೇಲೆ ನಿಂತಿದೆ? ಪ್ರಾಣದ ಮೇಲೆ ನಿಂತಿದೆ. ಎರಡಕ್ಕೂ ಮಧ್ಯ ಇರುವಂತಹ ಪ್ರಾಣ. ಆ ಪ್ರಾಣ ನಾಡಿ ಯಾವುದು? ಸುಷುಮ್ನಾ ನಾಡಿ. ಪ್ರಾಣ ನಾಡಿ ಅಗ್ನಿ ನಾಡಿ. ಆ ಪ್ರಾಣ ನಾಡಿ ಅನ್ನೋದು ಪುರೀತತ್ ಎನ್ನುವ ಸೂಕ್ಷ್ಮ ನಾಡಿ. ಆ ನಾಡಿಯಲ್ಲಿ ಅದಕ್ಕೆ ಅವಳು ಕಾಮೇಶ್ವರನ ಪ್ರಾಣನಾಡಿ. ನಾವು ಕಾಮೇಶ್ವರ ಆಗಿದ್ರೆ, ಶಿವಭಾವನೆಯಲ್ಲಿದ್ದರೆ ಸಾಧಕನ ಪ್ರಾಣನಾಡಿ ಅವಳು. ಅದರಿಂದ ಆ ಪ್ರಾಣನಾಡಿನ ನಾವು ಫೀಲ್ ಮಾಡಬೇಕಾದ್ರೆ ಇಡ ಪಿಂಗಳದಲ್ಲಿ ಬ್ಯಾಲೆನ್ಸ್ ಆಗಬೇಕು, ಚೆನ್ನಾಗಿ ಪ್ರಾಣಾಯಾಮ ಮಾಡಬೇಕು. ಪ್ರಾಣನಾಡಿ ಅಂತ ಹೇಳಬೇಕಾದ್ರೆ ಆ ಮಧ್ಯದ ಒಂದು ಸುಷುಮ್ನಾ ನಾಡಿ ಅಂತ ಬರುತ್ತೆ. ಈಗ ಯಾವುದೇ ಒಂದು ಪ್ರಾಣಿ ಅಥವಾ ಒಂದು ಪಶುವನ್ನ ನಾವು ಅದರ ಹೃದಯದ ಭಾಗವನ್ನು ಅದನ್ನು ಸೀಳಿ ನೋಡಿದಾಗ, ಕತ್ತರಿಸಿ ನೋಡಿದಾಗ, ಆ ಫಿಸಿಕಲ್ ಹಾರ್ಟ್ ಅಂತ ಯಾವುದಂತೀಯೋ ಹೃದಯದ ಭಾಗ, ಆ ಭಾಗವನ್ನು ಕೆಳಗಡೆ ಪುಂಡರೀಕ ಶೇಪಲ್ಲಿ ಒಂದು ಜಾಗ ಇದೆ. ಆ ಪುಂಡರೀಕ ಅಂತ ಹೇಳಿದಾಗ 8 ದಳದ ಒಂದು ಅಷ್ಟದಳದ ಒಂದು ಪದ್ಮತ್ತರ ಜಾಗ ಇರುತ್ತೆ ಆ ಹೃದಯದ ಕೆಳಗಡೆ, ಬಹಳ ಚಿಕ್ಕದಾಗಿರುತ್ತದೆ. ಅದಕ್ಕೆ ಮಧ್ಯದಲ್ಲಿ ಒಂದು ಈ ಒಂದು ಹೆಬ್ಬೆಟ್ಟು ಅಂದರೆ ಈ ಅಂಗುಲಿ ಗಾತ್ರ, ಈ ಹೆಬ್ಬೆಟ್ಟು ಗಾತ್ರ, ಇದು ಇನ್ವರ್ಟೆಡ್ ಅಂದರೆ ಅಧೋಮುಖವಾದ ಒಂದು ಹೆಬ್ಬೆಟ್ಟು ಗಾತ್ರ. ಅದು ಅಷ್ಟು ಆಳ ಇದೆ ಆ ಜಾಗದಲ್ಲಿ, ಆ ಕರ್ಣಿಕಾ ಪ್ರದೇಶದಲ್ಲಿ ಅಷ್ಟು ಆಳ ಇದೆ. ಈ ಥರ ಅಧೋಮುಖವಾಗಿ ಆಳ ಇದೆ. ಅದರ ಒಂದು ದ್ವಾರದಲ್ಲಿ 101 ಕೇಸರಗಳಿದೆ. ಕೇಸರ ಅಂದರೆ ಸಣ್ಣದಾಗಿ ಒಂದು ನಾಡಿಗಳು, 101 ನಾಡಿಗಳಿದೆ, ಕೇಸರಗಳಿದೆ. ಆ ಕೇಸರಗಳ ಮೂಲ ಎಲ್ಲಿದೆ ಅಂದರೆ ಒಳಗಡೆ ಪುರೀತತ್ ಅನ್ನುವ ನಾಡಿ ಇದೆ. ಆ ನಾಡಿ ಒಳಗಡೆ ಹೋಗುತ್ತೆ. ಪುರೀತತ್ ಅನ್ನೋ ನಾಡಿಯ ಒಳಗೆ ಅದರ ಮೂಲ ಇದೆ, ಈ ಕೇಸರಗಳ ಮೂಲ. ಆ ಪುರೀತತ್ ನಾಡಿ ಅನ್ನೋದು ಮೂಲಾಧಾರದಿಂದ ಹಿಡಿದು ನಮ್ಮಲ್ಲಿ ಆ ಬ್ರಹ್ಮರಂಧ್ರದವರೆಗೆ ವ್ಯಾಪಿಸಿಕೊಂಡಿದೆ. ಆ ವ್ಯಾಪಿಸಿಕೊಂಡಿರೋ ಪುರೀತತ್ ನಾಡಿಯಲ್ಲಿ ಸುಷುಮ್ನಾ ನಾಡಿಯ ಒಂದು ಸುಷುಮ್ನಾ ನಾಡಿ ಹರಿಯೋ ಜಾಗ, ಸುಷುಮ್ನಾ ನಾಡಿ ಹೋಗುವ ಒಂದು ನಾಳ. ಅದು ಕೆಳಗಡೆ ತಾವರೆ ದಂಟಿನ ಹಾಗೆ ಇರುವಂತಹ ಒಂದು ನಾಡಿಯಲ್ಲಿ ಕೆಳಗಡೆ, ಅಂದರೆ ಆಕ್ಚುಲಿ ಮೂಲಾಧಾರದಲ್ಲಿ, ಅಂದರೆ ಬೇಸ್ ಆಫ್ ದಿ ಸ್ಪೈನ್, ಅಲ್ಲಿ ಒಂದು ಪೃಥ್ವಿಯ ಅಧಿಷ್ಠಾನ ದೇವತೆಯಾದ ಕುಂಡಲಿನಿ ಸುಪ್ತವಾಗಿ ಮಲಗಿದಾಳೆ. ಈ ಪುರೀತತ್ ನಾಡಿ ಯಾವುದಿದೆ ಅದು ಮನುಷ್ಯರ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ, ಸಾಧಕರ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಅದು ಈ ಪುರೀತತ್ ನಾಡಿ ಗೋಲಕದಲ್ಲಿ ಪ್ರವೇಶ ಮಾಡುತ್ತೆ. ಆ ಗೋಲಕಗಳು ಯಾವುದು ಅಂದರೆ 6 ಚಕ್ರಗಳು. ಈ ಬೀಜಾಕ್ಷರಗಳು ಅಥವಾ ವರ್ಣಗಳು ತುಂಬಿದ ವೈಬ್ರೇಟಿಂಗ್ 6 ಚಕ್ರಾಸ್ ಸುಷುಮ್ನಾ ನಾಡಿ ಒಳಗಿದೆ. ಸಹಸ್ರಾರದವರೆಗೂ ಹೋಗುತ್ತದೆ. ಉಬ್ಬಿನ ಮಧ್ಯದವರೆಗೂ ನಾವು ಗಮನಿಸ್ಕೊಂಡ್ರೆ ಗೊತ್ತಾಗತ್ತೆ. 6 ಚಕ್ರಗಳಿದೆ. 6 ಚಕ್ರ, ಇದು 7ನೇದು ಸಹಸ್ರಾರ. ಈ ಒಂದು ಷಟ್ಚಕ್ರವು ಆ ಪುರೀತತ್ ನಾಡಿಯಲ್ಲೇ, ಸುಷುಮ್ನಾ ನಾಡಿಯಲ್ಲಿ ಇದೆ. ಅದು ಅಷ್ಟು ಸೂಕ್ಷ್ಮವಾಗಿದೆ. ಯಾವಾಗ ಶಿವನಾಗಿ ಕಾಮೇಶ್ವರನಾಗಿ ಧ್ಯಾನ ಮಾಡ್ತಿದ್ದಾಗ ನಾವು ಲಲಿತಾ ಸಹಸ್ರನಾಮನ ಕನೆಕ್ಟ್ ಮಾಡಬೇಕು. ಬಹಳ ಸೂಕ್ಷ್ಮವಾಗಿರೋ ವಿಚಾರಗಳು. ತಿಳ್ಕೊಂಡ್ರೆ ಅಂತೂ ಬಹಳ ಚೆನ್ನಾಗಿರುತ್ತೆ. ಇದಕ್ಕೆ ಪ್ರೇಮ ಬೇಕು, ಮತ್ತೆ ಅದಕ್ಕೆ ತಿಳ್ಕೊಳ್ಳುವಂತಹ ಭಕ್ತಿ, ಶ್ರದ್ಧೆ ಬೇಕು. ನಾವು ಹೇಳ್ತೀವಿ ಲಲಿತಾ ಸಹಸ್ರನಾಮದಲ್ಲಿ, ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಅಂತ ಹೇಳ್ತೀವಿ. ಯಾಕೆ ಅಂದರೆ ಯಾವಾಗ ಆ ಪರಮೇಶ್ವರ ಶಿವನಾಗಿರ್ತೀವಿ, ಅದು ಒಂದು ಕಾರಣ ಶರೀರ. ಎಲ್ಲಿವರೆಗೂ ನಾವು ಸ್ಥೂಲ ಶರೀರದಲ್ಲಿರ್ತೀವಿ, ಅದು ಸ್ಥೂಲ ಶರೀರದಲ್ಲಿದ್ದಾಗ ನಾವು ಅದನ್ನು ವಿಶ್ವ ಅಂತ ಕರಿತೀವಿ. ವಿಶ್ವ ಎಚ್ಚರ ಸ್ಥಿತಿನಲ್ಲಿ,
ವಿಶ್ವರೂಪ ಜಾಗರಣಿ ಅಂತ ಹೇಳಲ್ವ, ಎಚ್ಚರದಲ್ಲಿದ್ದಾಗ. ಆಮೇಲೆ ಸೂಕ್ಷ್ಮ ಸ್ಥಿತಿಗೆ ಹೋದಾಗ ಅದೇ ತೇಜಸ್ ಸ್ಥಿತಿ ಆಗುತ್ತೆ, ತೇಜಸ್ ಅಂತ ಕರಿತೀವಿ ಅದನ್ನು. ಆಮೇಲೆ ಇಲ್ಲಿ ನಾವು ಕಾರಣ ಶರೀರದಲ್ಲಿದ್ದೀವಿ. ಕಾರಣ ಶರೀರ ಅಂದರೆ ಮನೋಹರ, ಮನಸ್ಸು ಹರಣವಾದ ಮೇಲೆ ಕಾನ್ಷಿಯಸ್ ಲೆವೆಲ್ನಲ್ಲಿ ಆ ಶಿವ ಭಾವನೆಯಲ್ಲಿ ಕೂತಿದ್ದಾಗ ನಾವು ಕಾರಣ ಶರೀರದಲ್ಲಿರೋದ್ರಿಂದ ಆ ಶಿವನಿಗೆ ಯಾವ ಪ್ರಾರಬ್ಧ ಕರ್ಮವೂ ಅಂಟ್ಕೊಳ್ಳೋದಿಲ್ಲ. ಯಾವ ದೇಹದಲ್ಲಿ ಆ ಒಂದು ಭಾವ ಇದೆಯೋ ಆ ದೇಹವೇ ಒಂದು ವಿಗ್ರಹ ಆಗತ್ತೆ. ಯಾವ ಸಾಧಕನ ದೇಹನೇ ಒಂದು ವಿಗ್ರಹ ಆಗುತ್ತೆ. ಈ ಅನುಭವ ಸಾಧಕನ ದೇಹದಲ್ಲಿ ಆಗತ್ತೆ. ಸೋಹಂ ಭಾವನೆಯಿಂದ ಕೂತ್ಕೊಂಡಾಗ ನಾವು ಶಿವ ಆಗಿದ್ದಾಗ ಶಿವನಿಗೆ ಯಾವ ಪ್ರಾರಬ್ಧ ಕರ್ಮವೂ ಅಂಟ್ಕೊಳ್ಳೋದಿಲ್ಲ. ಆ ಸ್ಥಿತಿನಲ್ಲಿ ಕಾರಣ ಶರೀರದಲ್ಲಿ ದೇವಿ ಬಂದು ಆ ಒಂದು ಮಣಿಪುರ ಸ್ವಾದಿಷ್ಠಾನ ಚಕ್ರಗಳನ್ನು ದಾಟ್ಕೊಂಡು ಬಂದು ಅವನ ತೊಡೆ ಮೇಲೆ ಕೂತ್ಕೊಳ್ತಾಳೆ ಅಂತ ಹೇಳ್ತೀವಿ. ಅಂದರೆ ಆಗ ಸಾಧಕನಿಗೆ ಒಂದು ರೀತಿಯ ಅನುಭವ ದೇಹದಲ್ಲಿ ಆಗತ್ತೆ. ಸಾಧಕನ ದೇಹವೇ ಒಂದು ಗುಡಿ ಆಗತ್ತೆ. ಇವಾಗ ನೋಡೋಣ, ಕಕಾರಿಣಿ ಕಾವ್ಯಲೋಲ ಕಾಮೇಶ್ವರ ಮನೋಹರ ಕಾಮೇಶ್ವರ ಪ್ರಾಣನಾಡಿ. ಆ ಪ್ರಾಣನಾಡಿ ಆ ದೇವಿ ಆಗಿದ್ದಾಳೆ, ಕಾಮೇಶ್ವರನ ಪ್ರಾಣನಾಡಿ. ಕಾಮೇಶೋತ್ಸಂಗವಾಸಿನಿ, ಕಾಮೇಶ್ವರನ ಸಂಘದಲ್ಲಿ ಅವಳು ಇದ್ದಾಳೆ. ಕಾಮೇಶೋತ್ಸಂಗವಾಸಿನಿ. ಆವಾಗ ಸ್ವಾದಿಷ್ಠಾನದಲ್ಲಿ ಕಾಮೇಶ್ವರನ ಸಂಘ ಸಿಗುತ್ತೆ. ಅಂದರೆ ಸುಷುಮ್ನಾ ನಾಡಿಯಲ್ಲಿ ಹರಿತಾ ಇರೋ ಕುಂಡಲಿನಿ ಮತ್ತು ಒಳಗಡೆ ಇರೋ ಶಿವ ಭಾವದಲ್ಲಿರುವ ಕಾಮೇಶ್ವರನಿಗೆ ಒಂದು ಯೋಗವಾಗತ್ತೆ. ಅಲ್ಲಿ ಈ ಒಂದು ಆಲಿಂಗನ ಏನಿದೆ, ಆ ಒಂದಾಗುವ ಯೋಗ ಏನಿದೆ, ಒಂದು ಸುಖವನ್ನು ಕೊಡುತ್ತೆ. ಅದು ಕಾಮೇಶ್ವರನಿಗೆ ಸುಖವನ್ನು ಕೊಡ್ತಾಳೆ. ಅಥವಾ ಯಾರು ಸಾಧಕನೋ ಅವನಿಗೆ ಕಾಮೇಶ್ವರ ಸುಖ ಲಭಿಸುತ್ತೆ. ಕಕಾರಿಣಿ ಕಾವ್ಯಲೋಲ ಕಾಮೇಶ್ವರ ಮನೋಹರ ಕಾಮೇಶ್ವರ ಪ್ರಾಣನಾಡಿ ಕಾಮೇಶೋತ್ಸಂಗವಾಸಿನಿ ಕಾಮೇಶ್ವರ ಆಲಿಂಗಿತಾಂಗಿ ಕಾಮೇಶ್ವರ ಸುಖಪ್ರದ. ಈ ಕಾಮೇಶ್ವರನಿಗೆ ಅವನು ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಅವನು ಒಳ್ಳೆ ತಪಸ್ಸು, ಧ್ಯಾನದಲ್ಲಿ ಜಡವಾಗಿದ್ದಾನೆ. ಇವಾಗ ಕುಂಡಲಿನಿ ಎದ್ದು ಆ ಶಿವನನ್ನು ಎಬ್ಬಿಸಬೇಕು, ಆ ಸ್ಟೇಟ್ ಅದು. ಅದರಿಂದ ಆ ಕಾಮೇಶ್ವರಿ ಏನು ಮಾಡ್ತಾಳೆ, ಅವನನ್ನು ಆಲಂಗಿಸಿಕೊಂಡು ಅವನಿಗೆ ಒಂದು ಸುಖವನ್ನು ಕೊಟ್ಟು ಅವನ ಎಬ್ಬಿಸ್ತಾ ಇದ್ದಾಳೆ. ಕಾಮೇಶ್ವರ ಪ್ರಣಯಿನಿ, ಅವನಲ್ಲಿ ಆನಂದವಾಗಿರೋ ಶಿವ, ಅವನ ಆನಂದವೆಲ್ಲ ಘನರೂಪವಾದ ಆನಂದ. ಇಷ್ಟು ಘನರೂಪವಾದ ಪ್ರೇಮವಾಗಿ ಪರಿಣಾಮವಾಗುತ್ತೆ. ಶಿವನಿಗೆ, ಆ ಕಾಮೇಶ್ವರನಿಗೆ ದೇವಿಯಲ್ಲಿ ಪ್ರೇಮ ಉಂಟಾಗತ್ತೆ. ಅದು ಪ್ರಣಯಿನಿ, ಅವಳ ಜೊತೆಗೆ ಕೂಡ್ಕೊಳ್ಳೋಕ್ಕೆ ಪ್ರೇಮ ಉಂಟಾಗತ್ತೆ. ಕಾಮೇಶ್ವರ ಪ್ರಣಯಿನಿ ಯಾತಕ್ಕೆ ಉಂಟಾಗತ್ತೆ ಅಂದರೆ, ಅವನು ಧ್ಯಾನ ಮಾಡ್ತಿದ್ದಾನೆ, ಅವನನ್ನ ಇವಳು ಎಬ್ಬಿಸ್ತಾ ಇದ್ದಾಳೆ. ಯಾಕೆ ಎಬ್ಬಿಸ್ತಾ ಇದ್ದಾಳೆ ಅಂದರೆ, ವ್ಯವಹಾರ ಮಾಡೋದಕ್ಕೆ, ಸೃಷ್ಟಿ ಸ್ಥಿತಿ ಲಯ ಇಲ್ಲಿ ಎಬ್ಬಿಸ್ಬಿಟ್ಟು ಅವಳು ಧ್ಯಾನದಿಂದ ಧ್ಯಾನ ಶಕ್ತಿಯಾಗಿ ಜ್ಞಾನ ಶಕ್ತಿಯಾಗಿರೋಳು ಈಗ ಅವನನ್ನು ಎಬ್ಬಿಸಿ ಇಚ್ಛೆ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಅವನು ಧ್ಯಾನದಿಂದ ಹೇಳ್ತಾ ಇದ್ದಾನೆ. ಇಷ್ಟವರೆಗೂ ಜಡವಾಗಿದ್ದ ಶಿವ, ಅವನಿಗೆ ಒಂದು ಇಚ್ಛಾಶಕ್ತಿ ಉಂಟಾಗುತ್ತೆ. ಕಾಮೇಶ್ವರ ಪ್ರಣಯಿನಿ ಕಾಮೇಶ್ವರ ವಿಲಾಸಿನಿ. ಅವಳ ವಿಲಾಸ ಏನು ಅಂದರೆ ಜಗದ್ ವ್ಯಾಪಾರ, ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡುವುದು, ಪಂಚಕೃತ್ಯಗಳನ್ನು ಮಾಡುವುದು, ನಮ್ಮಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡೋದಕ್ಕೆ ಪ್ರೇರಣೆ ಉಂಟಾಗುತ್ತೆ. ಎಷ್ಟು ಸ್ಟ್ರಾಂಗ್ ಆಗ್ತೀವಿ ಅಂದರೆ, ಎಷ್ಟು ಕೆಲಸ ಮಾಡಿದ್ರೂ ಸುಸ್ತಾಗಲ್ಲ, ಇನ್ನೂ ಮಾಡೋಣ ಅನ್ನೋದು ಒಂದು ಒಂದು ರೀತಿಯ ಉತ್ಸಾಹ ಇರುತ್ತೆ. ಕಾಮೇಶೋತ್ಸಂಗವಾಸಿನಿ ಕಾಮೇಶ್ವರ ಆಲಿಂಗಿತಾಂಗಿ ಕಾಮೇಶ್ವರ ಸುಖಪ್ರದ ಕಾಮೇಶ್ವರ ಪ್ರಣಯಿನಿ ಕಾಮೇಶ್ವರ ವಿಲಾಸಿನಿ. ಕಾಮೇಶನ ತಪಸ್ಸಿನ ಸಿದ್ಧಿ. ಕಾಮೇಶ್ವರ ಅಂದರೆ ಶಿವ, ಅವನು ತಪಸ್ಸು ಮಾಡ್ತಾ ಇರ್ತಾನೆ. ಅವನ ಸ್ವರೂಪನೇ ಲಯಕಾರಕ, ಯಾವಾಗಲೂ ಕೂಡ ತಪಸ್ಸಲ್ಲಿರ್ತಾನೆ. ಅಂಥ ಶಿವ ತಪಸ್ಸಿನಲ್ಲಿರುವ ಶಿವನ ಸಿದ್ಧಿಗೆ ಅವಳು ಸಾಧನೆ ಆಗ್ತಾಳೆ. ಅವನ ಸಿದ್ಧಿ ಏನು, ಅವನಲ್ಲಿ ಒಂದು ಆಸೆ ಉಂಟಾಗುತ್ತೆ. ಆಸೆ ಅವಳಾಗ್ತಾಳೆ, ಇಚ್ಛಾ ಅವಳಾಗ್ತಾಳೆ. ಕ್ರಿಯೆ ಮಾಡಬೇಕು ಅನ್ನೋದು, ಪಂಚಕೃತ್ಯಗಳನ್ನು ಮಾಡಬೇಕು ಅನ್ನೋದನ್ನು ಅವನಿಗೆ ಪ್ರೇರೇಪಿಸ್ತಾಳೆ. ಕೆಲಸ ಮಾಡೋಕ್ಕೆ ಅವನನ್ನು ಜಾಗೃತಿಗೊಳಿಸ್ತಾಳೆ, ಅವನನ್ನು ಎಬ್ಬಿಸ್ತಾಳೆ.
ಒಳಗಡೆ ಇರೋ ಶಿವನ ಎಬ್ಸೋದಿದೆಯಲ್ಲ, ಅದು ಪ್ರತಿಯೊಬ್ಬ ಸಾಧಕನಲ್ಲೂ ಕೂಡ ಒಳಗಡೆ ಇರುವ ಆ ಫೈರ್ನ ಇಗ್ನೈಟ್ ಮಾಡಿದಂಗೆ. ಕುಂಡಲಿನಿ ಹೋದರೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಎಲ್ಲವನ್ನೂ ಎಬ್ಬಿಸಿಕೊಂಡು, ಎಲ್ಲವನ್ನೂ ಜೀವಂತಿಕೆ ಕೊಟ್ಟು, ಎಲ್ಲಕ್ಕೂ ಜೀವ ಕೊಟ್ಟು, ನರನಾಡಿಗಳಲ್ಲಿ ಹೋಗಿ ಎಬ್ಬಿಸಿ ಆ ಕಾರ್ಯಗಳನ್ನು ಸತತವಾಗಿ ಮಾಡೋ ಹಾಗೆ ಮಾಡೋದೇ ಕುಂಡಲಿನಿ ಕೆಲಸ. ಯಾರೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಒಳಗಡೆ ಆ ರೀತಿ ವಿದ್ಯುತ್ ಲಹರಿ ಥರ ಹೋಗ್ತಾ ಇರ್ತಾಳವಳು. ಕಾಮೇಶ್ವರ ತಪಸ್ಸಿಗೆ ಸಿದ್ಧಿ ಅವಳು. ಕಾಮೇಶ್ವರ ಮನಪ್ರಿಯ, ಕಾಮೇಶ್ವರನಿಗೆ ಮನಸ್ಸನ್ನು ಅಪಹರಣ ಮಾಡಿದವಳು. ಪುನಃ ಶುದ್ಧವಾದ ಮನಸ್ಸನ್ನು ಕೊಡ್ತಾಳೆ, ಮತ್ತೆ ವಾಪಸ್ ಮನಸ್ಸನ್ನು ಕೊಡ್ತಾಳೆ. ಯಾವ ಮನಸ್ಸನ್ನು ಕೊಡ್ತಾಳೆ? ಅದು ಪೆರಿಫೆರಲ್ ಇರೋ ಮೈಂಡ್ ಅಲ್ಲ, ಒಳಗಡೆ ಆಂತರ್ಯದಲ್ಲಿ ನಾವು ಅಂತಃಕರಣ ಅಂತೀವಲ್ಲ, ಆ ಮನಸ್ಸನ್ನು ಕೊಟ್ಟು ಕೆಲಸ ಮಾಡೋದಕ್ಕೆ ಪ್ರೇರೇಪಿಸ್ತಾಳೆ. ಒಂದ್ಸತಿ ಹರಣ ಮಾಡ್ತಾಳೆ, ಮನಸ್ಸನ್ನು ತೆಗೀತಾಳೆ, ಅವಳ ಕಡೆ ಗಮನ ಎಳ್ಕೊಳ್ತಾಳೆ, ಮತ್ತೆ ಅವನ ಜೊತೆ ಸೇರ್ಕೊಳ್ತಾಳೆ, ಪುನಃ ಅವನಿಗೆ ಮನಸ್ಸನ್ನು ಕೊಡ್ತಾಳೆ, ಇಚ್ಛಾಶಕ್ತಿಯನ್ನು ಕೊಟ್ಟು ಕ್ರಿಯೆಯನ್ನು ಮಾಡೋದಕ್ಕೆ ಬಿಡ್ತಾಳೆ. ಅಂಥ ಮಾಯಾಶಕ್ತಿ ಅದು. ಅದರಿಂದ ನಾವು ಹೇಳುವಾಗ ನಮ್ಮ ಒಳಗಡೆ ಆಗುವಂಥದ್ದೆಲ್ಲ ಯೋಗದಲ್ಲಿ ಏನೇನು ಹೇಳ್ತಾರೆ ಎಲ್ಲವೂ ಅಲ್ಲಿದೆ, ನಡೆಯುತ್ತೆ ನಮ್ಮಲ್ಲಿ. ಅದನ್ನ ಆ ರೀತಿ ಹೇಳ್ತಾರೆ. ಕಾಮೇಶ್ವರ ಲಿಂಗಿತಾಂಗಿ, ಕಾಮೇಶ್ವರ ಸುಖಪ್ರದ, ಕಾಮೇಶ್ವರ ಪ್ರಣಯಿನಿ, ಕಾಮೇಶ್ವರ ವಿಲಾಸಿನಿ, ಕಾಮೇಶ್ವರ ತಪಸ್ಸಿದ್ಧಿ, ಕಾಮೇಶ್ವರ ಮನಪ್ರಿಯ, ಕಾಮೇಶ್ವರ ಪ್ರಾಣನಾಥ. ನೋಡಿ, ಇವಾಗ ಪ್ರಾಣನಾಡಿ ಪ್ರಾಣನಾಥ ಇದು ನಾವು ನೋಡ್ತಾ ಇದ್ರೆ ಇಡೀ ಆ ಒಂದು ತ್ರಿಶತಿಯ ಮಂತ್ರದಲ್ಲಿ ಈ ಅಕ್ಷರವೇ ಪ್ರಾಣನಾಡಿ. ಇದೇ ಥ್ರಾಬಿಂಗ್ ಒಂದು ನಾಮ ಇನ್ ಆಲ್ ದಿ 15 ಲೆಟರ್ಸ್. ದಿಸ್ ಲೆಟರ್ ಈಸ್ ಥ್ರಾಬಿಂಗ್ ಲೆಟರ್, ಕಾ ಅನ್ನೋದು. ಅವಳು ಪ್ರಾಣನಾಡಿ, ಇವ ಪ್ರಾಣನಾಥ, ನಮ್ಮೆಲ್ಲರನ್ನ ಕಾಪಾಡೋ ಪ್ರಾಣನಾಡಿಯವಳು, ಕಾಮೇಶ್ವರ ಪ್ರಾಣನಾಡಿಯವಳು. ಕಾಮೇಶ್ವರನಿಗೆ ಪ್ರಾಣನಾಥ. ಕಾಮೇಶ್ವರನಿಗೆ ಕೂತಿದ್ದಾಗ ಧ್ಯಾನದಲ್ಲಿ ಅವನ ಪ್ರಾಣವನ್ನು ಕಾಪಾಡ್ತಿದ್ದಿದ್ದು ಹಿರಣ್ಯಗರ್ಭ. ಈಗ ಅವಳು ಅದಕ್ಕೆ ನಾಥಳು, ಒಡೆಯಳಾಗ್ತಾಳೆ. ತನ್ನ ಗಂಡನ ತಾನೇ, ತನ್ನ ಪ್ರಾಣವನ್ನ ತಾನೇ ನೋಡ್ಕೊಳ್ತಾಳೆ. ಕಾಮೇಶ್ವರ ಪ್ರಾಣನಾಥ, ಕಾಮೇಶ್ವರ ವಿಮೋಹಿನಿ, ಸ್ವಯಂ ತಾನೇ ಭಿನ್ನ ವಿಗ್ರಹ ವತಿಯಾಗಿ, ತಾನೇ ಎರಡಾಗಿ ಅವನೊಳಗೂ ಸೇರ್ಕೊಂಡು ಅವನ ಹೊರಗೂ ಬಂದು ಅವನಿಗೆ ನಾವು ದಂಪತಿಗಳು, ನಾವು ಜೊತೆನಲ್ಲಿದ್ದೀವಿ ಅನ್ನೋ ಭಾವವನ್ನು ಬರೆಸಿ, ಅವನಿಗೆ ಯಾವ ಭೇದವೂ ಇಲ್ಲದೆ ಅಭೇದದಲ್ಲಿದ್ದ ಶಿವ ಅವನಿಗೆ ಒಂದು ಭೇದವನ್ನು ಉಂಟು ಮಾಡಿ ಅವನಿಂದಲೇ ತಾನು ಹೊರಗೆ ಬಂದು ಎರಡಾಗಿ ಮಾಡಿ ಒಂದನ್ನ, ಅದನ್ನ ಮೋಹ ಅಂತಾರೆ. ಅವನಿಗೆ ಮೋಹ ಪಡಿಸೋದು. ಅಭೇದವನ್ನ ಹೋಗ್ಲಾಡಿಸಿ ಭೇದ ತಂದು ಆವರಿಸ್ಕೊಂಡ್ರೆ ಅದು ಮೋಹ ಅಂತಾರೆ. ಅಭೇದನ ಹೋಗಿಸಿ ಭೇದವನ್ನು ಉಂಟು ಮಾಡಿ ನಾವಿಬ್ಬರಿದ್ದೀವಿ, ನಾವು ದಂಪತಿಗಳು ಅಂತ ತನ್ನ ತೋರಿಸ್ತಾಳೆ. ಕಾಮೇಶ್ವರ ಪ್ರಾಣನಾಥ, ಕಾಮೇಶ್ವರ ವಿಮೋಹಿನಿ, ಕಾಮೇಶ್ವರನ ಮೋಹಕ್ಕೆ ಪಾಡ್ತಾಳೆ. ಮೋಹಿಸಿ ಅವನಿಗೆ ನಾನು ಅದ ಅನ್ನಿಸ್ಬೇಕು. ಆ ರೀತಿ ಅವಳು ಅವನಿಂದ ಹೊರಗೆ ಬಂದು, ಅವಿರ್ಭಾವವಾಗಿ ಹೊರಗೆ ಬಂದು, ಸ್ವಯಂ ಅವಳು ಒಂದು ಭಿನ್ನ ವಿಗ್ರಹವತಿಯಾಗಿ ಅವನಿಗೆ ಇಬ್ಬರಿದ್ದೀವಿ ನಾವು ಅನ್ನೋ ಒಂದು ಮೋಹವನ್ನು ಬರೆಸ್ತಾಳೆ. ಕಾಮೇಶ್ವರ ಪ್ರಾಣನಾಥ, ಕಾಮೇಶ್ವರ ವಿಮೋಹಿನಿ. ಕಾಮೇಶ್ವರನಿಗೆ ಅವನು ನಾನು ಶಿವ ಅನ್ನೋದು ಮರೆತು ನಾನು ಬ್ರಹ್ಮ ಅನ್ನೋದು ಬರಬೇಕು. ಅದಕ್ಕೆ ಹೇಳ್ತೀವಿ ಮುಂದೆ ವಿಶ್ವರೂಪ ಜಾಗರಣಿ ಸುಪಂತಿ ತೈಜಸಾತ್ಮಿಕ ಮುಂದೆ ಬಂದಾಗ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋತ್ರಿ ಗೋವಿಂದ ರೂಪಿಣಿ. ಈ ರೀತಿ ನಾವು ಮತ್ತೆ ಅದನ್ನು ಹೇಳ್ತೀವಿ. ಅವಳು ಇವಾಗ ಏನ್ ಮಾಡ್ತಾಳೆ? ಅವನಿಗೆ ಬ್ರಹ್ಮಜ್ಞಾನವನ್ನು ಕೊಡ್ತಾಳೆ. ಬ್ರಹ್ಮವಿದ್ಯೆಯನ್ನು ಕೊಟ್ಟು ನೀನ್ ಧ್ಯಾನ ಮಾಡಿ ಸಾಕು, ಇನ್ನು 7 ಸೃಷ್ಟಿ ಮಾಡಬೇಕು ಅಂತ ಹೇಳಿ ಬ್ರಹ್ಮವಿದ್ಯೆ ಕೊಡ್ತಾಳೆ. ಕಾಮೇಶ್ವರ ಬ್ರಹ್ಮವಿದ್ಯಾ, ಕಾಮೇಶ್ವರನಿಗೆ ಬ್ರಹ್ಮವಿದ್ಯೆಯನ್ನು ಕೊಟ್ಟು ಅವನಿಗೆ ಆ ಮನೆಯನ್ನು ಸ್ಥಾಪನೆ ಮಾಡಿ, ತಾನು ತ್ರಿಕೋಣದಲ್ಲಿ ನಿಂತು ತ್ರಿಮೂರ್ತಿ ತ್ರಿಶಕ್ತಿಯಾಗಿ ನಿಂತ್ಕೊಂಡು ಅವನನ್ನ ಮೊದಲು 2 ಆಗಿದ್ದು ಇವಾಗ 3 ಆಗಿ ಮನೆಯನ್ನ ಕಟ್ಟಿ ತ್ರಿಕೋಣದಲ್ಲಿ ಬಿಂದುವನ್ನ ಹಿಡಿದಿಟ್ಕೊಳ್ತಾಳೆ. ಗೃಹದಲ್ಲಿ ಗೃಹೇಶ್ವರನನ್ನ, ಗಂಡನನ್ನ ಹಿಡಿದಿಟ್ಕೊಳ್ತಾಳೆ. ಅದು ಕಾಮೇಶ್ವರ ತಪಸ್ಸಿದ್ಧಿ, ಕಾಮೇಶ್ವರ ಮನಪ್ರಿಯ ಮೋಹ ಬರ್ಸಿ, ಕಾಮೇಶ್ವರ ವಿಮೋಹಿನಿ, ಕಾಮೇಶ್ವರ ತಪಸ್ಸಿದ್ಧಿ, ಕಾಮೇಶ್ವರ ವಿಮೋಹಿನಿ, ಕಾಮೇಶ್ವರ ತಪಸ್ಸಿದ್ಧಿ, ಕಾಮೇಶ್ವರ ಮನಪ್ರಿಯ, ಕಾಮೇಶ್ವರ ಪ್ರಾಣನಾಥ, ಕಾಮೇಶ್ವರ ವಿಮೋಹಿನಿ, ಕಾಮೇಶ್ವರ ಬ್ರಹ್ಮವಿದ್ಯಾ, ಕಾಮೇಶ್ವರ ಗೃಹೇಶ್ವರಿ. ಕಾಮೇಶ್ವರಿ ಅವಳು ಗೃಹೇಶ್ವರಿ. ಎಂಥ ಆಹ್ಲಾದವನ್ನು ಕೊಡ್ತಾಳೆ ಅಂದರೆ, ಆಹ್ಲಾದ ಅಂದ್ರೇನೆ ಅದು ತೃಪ್ತವಾಗಿರುವಂತಹ ಸುಖ ಅಂತ. ಪೂರ್ಣ ಕಾಮತ್ವ ಅಂತ ಹೇಳಲ್ಲ, ಅವನಿಗೆ ತೃಪ್ತವಾಗ್ಬಿಡುತ್ತೆ ಒಂದು ರೀತಿ. ಆ ರೀತಿ ತೃಪ್ತ ಸುಖವನ್ನ ಕಾಮೇಶ್ವರ ಆಹ್ಲಾದಕರಿ.
ಆಗ ಅವನು ಅವನ ಎಲ್ಲ ಶಕ್ತಿಯನ್ನು ಅವಳು ಕೊಟ್ಬಿಡ್ತಾನೆ. ಕಾಮೇಶ್ವರ ಮಹೇಶ್ವರಿ, ಎಲ್ಲ ಐಶ್ವರ್ಯವೂ ಅವಳದಾಗೋಗುತ್ತೆ. ಯಾವಾಗ ಅವಳು ಸುಖ ಕೊಡ್ತಾಳೆ ಅವರೆಲ್ಲ ಐಶ್ವರ್ಯವನ್ನು ಕೊಟ್ಬಿಡ್ತಾನೆ. ಕಾಮೇಶ್ವರ ಆಹ್ಲಾದಕರಿ, ಕಾಮೇಶ್ವರ ಮಹೇಶ್ವರಿ, ಅವನು ಕಾಮೇಶ್ವರನಿಗೆ ಪಟ್ಟ ತರಿಸಿ ಆಗ್ಬಿಡ್ತಾಳೆ. ಎಲ್ಲ ಸುಖನೂ ಅವನೆಲ್ಲ ಶಕ್ತಿಯನ್ನು, ಜ್ಞಾನದ ಭಂಡಾರ, ಅದು ಐಶ್ವರ್ಯ ಅನ್ನೋದು ಅಷ್ಟು ಅವನಿಗೆ ಕೊಟ್ಬಿಡ್ತಾಳೆ. ಎಲ್ಲ ಒಂದಾಗ್ಬಿಡುತ್ತೆ, ಎಲ್ಲ ಕೊಟ್ಬಿಡ್ತಾಳೆ. ಇವಾಗ ಅವಳ ಶಕ್ತಿ ಇವನ ಶಕ್ತಿ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಕಾಮೇಶ್ವರ ಮಹೇಶ್ವರಿ. ಕಾಮೇಶ್ವರಿ ಅಂದರೆ ಮನ್ಮಥನೂ ಕೂಡ, ಇದು ಮನ್ಮಥದಲ್ಲಿ ಒಂದು ಕಾದಿವಿದ್ಯಾ ಅನ್ನೋ ವಿದ್ಯೆ. ಅವನು ದೇವಿಯನ್ನ ಕಾಮೇಶ್ವರಿ ಅಂತಲೇ ಕಾದಿವಿದ್ಯೆನಲ್ಲಿ ಅವನೇ ಹೆಸರು ಕೊಟ್ಟಿದ್ದು. ಅದರಿಂದ ಕಾಮೇಶ್ವರಿ ಅಂತ ಹೇಳಿದಾಗ ಮನ್ಮಥ ಕಾದಿವಿದ್ಯೆಯಿಂದ ದೇವಿಯನ್ನ ಧ್ಯಾನ ಮಾಡಿ ಕಾಮೇಶ್ವರಿ ಅಂತ ಕರೀತಾನೆ. ಕಾಮೇಶ್ವರ ಮನ್ಮಥ ಆಗ್ಬಿಡ್ತಾನೆ, ಕಾಮೇಶ್ವರಿ ರತಿ ಆಗ್ಬಿಡ್ತಾಳೆ. ಹಾಗೆ ಇದು ಕಾದಿವಿದ್ಯೆಯಲ್ಲಿ ಇದೆ. ಕಾಮೇಶ್ವರಿ ಕಾಮ ಕೋಟಿ ನಿಲಯ. ನೋಡಿ, ಇವಾಗ ಒಂದು ಬಿಂದುವಿಂದ ಶುರುವಾದರೆ 43 ತ್ರಿಕೋಣಗಳು ಬರುತ್ತಲ್ಲ, ಆ ಥರ 43 ಎಷ್ಟು ತ್ರಿಕೋಣ ಒಂದೊಂದು ಬಿಂದುವಿನಿಂದನೂ ಬರ್ತಾ ಇದ್ರೆ ಆ ಥರ ಬೇಕಾದಷ್ಟು ಬರುತ್ತೆ. 96 ಅಂತ ಸುಮ್ಮನೆ ಕೊಟ್ಟಿದೆ, ಮಲ್ಟಿಪಲ್ಸ್ ನೋಡಬೇಕು. 96 ಪೀಠಗಳನ್ನು ಸ್ಥಾಪನೆ ಮಾಡ್ತಾಳೆ ಎಲ್ಲ ಕಡೆನೂ. ಅವಳು ಸೃಷ್ಟಿ ಕಾರ್ಯ ನಡೀತಾ ಇದೆಯಲ್ಲ ಹಾಗೆ. ಅಂದರೆ ನಮ್ಮ ದೇಹದಲ್ಲಿ, ಇಡೀ ದೇಹದಲ್ಲಿ ಆವರಿಸ್ಕೊಂಡ್ಬಿಡುತ್ತೆ 9 ಆವರಣಗಳು ಕೂಡ, 9 ಧಾತುಗಳು ಎಲ್ಲ ಸಾಧಕನಲ್ಲಿ. ಪ್ರತಿಯೊಂದು ಅಣುಗೂ ಕೂಡ ಬಿಂದು ರೂಪದಲ್ಲಿ, ಶ್ರೀಚಕ್ರದ ರೂಪದಲ್ಲಿ ಆಗ್ಬಿಡುತ್ತೆ. ಅದರಲ್ಲಿ ಒಂದು ದೊಡ್ಡ ಪೀಠವನ್ನು ನಿರ್ಮಿಸಿ ಅವಳು ಶ್ರೀಚಕ್ರ 9 ಆವರಣದ ಶ್ರೀಚಕ್ರದಲ್ಲಿ ಬಂದು ಕೂತ್ಕೊಂಡು ಬಿಡ್ತಾಳೆ. ಅದೇ ಕಾಮಕೋಟಿ ಪೀಠ, ಅದು ಶ್ರೀಚಕ್ರ. ಅಲ್ಲೇನೆ ಗೃಹವನ್ನು ನಿರ್ಮಾಣ ಮಾಡಿದ್ಲು ಅಂದ್ರೇನೆ ಶ್ರೀಚಕ್ರದ ಮನೆ ಕಟ್ಟೋದಕ್ಕೆ ಪ್ರಾರಂಭ ಆಯಿತು ಅಂತಲೇ ಶಿವಶಕ್ತಿ ಕೂಡ್ಕೊಳ್ಳೋಕೆ ಶುರು ಮಾಡಿದ್ರು ಅಂತ. ಬಿಂದು ತ್ರಿಕೋಣ ಸೇರ್ಕೊಳ್ತು, ಆಮೇಲೆ ಅಷ್ಟಕೋಣ ಮತ್ತು 8 ತ್ರಿಕೋಣಗಳು ಸೇರ್ಕೊಳ್ತು. ಅದೆಲ್ಲನೂ ನಾನು ಮುಂದೆ ಹೇಳ್ತೀನಿ. ಯಾವ ರೀತಿ ಈ 9 ಚಕ್ರಗಳಲ್ಲಿ 4-5 ಚಕ್ರಗಳು ಹೇಗೆ ಸಂಯೋಗವಾಗಿದೆ, ಅವಿನಾಭಾವ ಸಂಬಂಧವನ್ನು ನಾವು ತಿಳ್ಕೊಳ್ಳೇಬೇಕಾದ್ರಿಂದ ಮುಂದೆ ಹೇಳ್ತೀನಿ. ಯಾವ ರೀತಿ ಆ ಗೃಹ ನಿರ್ಮಾಣ ಆಯಿತು, ಶ್ರೀಚಕ್ರ ನಿಲಯ ಅವಳದು ಮನೆ ಆಯಿತು, ಅರಮನೆ ಆಯಿತು ಅಂತ ನಮ್ಮ ದೇಹದಲ್ಲಿ 9 ಆವರಣಗಳು ಕೂಡ ಅವಳು ಸೃಷ್ಟಿ ಮಾಡಿ ಕೂತ್ಕೊಳ್ತಾಳೆ. ಅದರಲ್ಲಿ ನಾವು ಪರಿಪೂರ್ಣರಾಗ್ತೀವಿ. ಶ್ರೇಯದು ಅದೇನೇ ಕಾಮಕೋಟಿ ಪೀಠ. ಕಾಮೇಶ್ವರಿ ಕಾಮಕೋಟಿ ನಿಲಯ ಕಾಂಕ್ಷಿತಾರ್ಥದ. ಇದನ್ನ ಪಡ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಸಾಧಕನು ಸೋಹಂ ಭಾವನೆ ಇರಲಿ. ಅದಕ್ಕಿಂತ ಮುಂಚೆ ಒಂದು ನಾವು ಕೇಳ್ಕೊಳ್ಬೇಕಾಗಿದ್ದು ಏನು ಅಂದರೆ, ಅಮ್ಮ ನೀನು ಪ್ರಸನ್ನಳಾಗು ಎಲ್ಲರ ಮೇಲೂ, ಬರೀ ನನ್ನ ಮೇಲಲ್ಲ. ಚಿರ ಸೇವೆ, ಅದಕ್ಕೆ ಚಿರಕಾಲ ಉಪಾಸನೆ, ಚಿರಕಾಲೋಪಾಸನೆ ಅಂತ ಹೇಳ್ತಾರೆ. ಚಿರಕಾಲ, ಪ್ರತಿ ಕ್ಷಣವೂ, ಒಂದು 5 ನಿಮಿಷ ಅಲ್ಲ, 20 ನಿಮಿಷ ಅಲ್ಲ, ಯಾವಾಗಲೂ ದೇವಿ ಫೋಟೋ ಮುಂದೆ ಕೂತ್ಕೊಂಡಾಗಲ್ಲ, ಸದಾ ಕಾಲ ನಮಗಿರಬೇಕು. ಪ್ರಸನ್ನಳಾಗು ತಾಯಿ, ಎಲ್ಲರ ಮೇಲೂ ಪ್ರಸನ್ನಳಾಗು, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲರೂ ಪ್ರಸನ್ನಳಾಗು ಅನ್ನೋದು. ಆ ಪ್ರಸನ್ನಳಾಗು ಅಂತ ಕೇಳ್ಕೊಂಡಾಗ ನಾವು ಪ್ರಾರ್ಥಿಸದೇ ಇರುವಂತಹ ಪುರುಷಾರ್ಥಗಳನ್ನು ಸಾಧಕನಿಗೆ ದಯಪಾಲಿಸ್ತಾಳೆ. ಕಾಂಕ್ಷಿತಾರ್ಥಪದಾಯಿನಿ ಅಂತ ಹೇಳ್ತೀವಿ. ಅವಳು ಕಾಮೇಶ್ವರಿ ಕಾಮಕೋಟಿ ನಿಲಯ ಕಾಂಕ್ಷಿತಾರ್ಥದ. ಅರ್ಥದ ಅಂದರೆ ಪುರುಷಾರ್ಥಗಳನ್ನು ಪ್ರಾರ್ಥನೆ ಇಲ್ಲದೆ ಕೊಡುವುದು ಕಾಂಕ್ಷಿತಾರ್ಥ. ಯಾಕೆ ಅಂದರೆ ನಾವು ಅವಳಿಗೆ ಚಿರಕಾಲೋಪಾಸನೆ ಮಾಡ್ತಾ ಇದ್ದೀವಿ. ಚಿರಕಾಲವು ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ನಿರಂತರವಾಗಿ ಅಮ್ಮ ಅಮ್ಮ ಅಂತ ಒಳಗಡೆ ನಡೀತಾ ಇರಬೇಕು. ಅಮ್ಮ ನೀನು ಪ್ರಸನ್ನವಾಗಿರು, ಅಷ್ಟೇ ನನಗೆ ಬೇಕು, ಇನ್ನೇನು ಬೇಡ. ಎಲ್ಲರ ಮೇಲೂ ಪ್ರಸನ್ನವಾಗಿರು, ಬರೀ ನನ್ನ ಮೇಲೆ ಮಾತ್ರ ಅಲ್ಲ, ಎಲ್ಲರ ಮೇಲೂ ಪ್ರಸನ್ನಳಾಗಿರು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ 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 ಅಂತ ಭಾವಿಸ್ತಾ ಇದ್ದರೆ ಅದೇ ಶಿವೋಹಂ ಭಾವ, ಅದೇ ನಿಮ್ಮಲ್ಲಿ ಒಳ್ಳೆ ಸಾಧಕನ ಲಕ್ಷಣ, ಅದೇ ನೀವು ಯೋಗದ ಲಕ್ಷಣ. ಯೋಗದಲ್ಲಿ ಅದು ಡಿಫರೆಂಟ್ ಲೆವೆಲ್ಸ್ ಆಫ್ ಯೋಗ ನಿಮಗೆ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಅದರಿಂದ ನಾವು ಈ ಕಕಾರ ರೂಪವನ್ನು ಬಹಳ ಭಾವನೆಯಿಂದ, ಭವಾನಿ ಭಾವನೆ ಅವಳು ನಾವು ಜಪ ಮಾಡಿದಾಗ ನಮಗೆ ಭಾವನೆಗಳು ಗೊತ್ತಾಗುತ್ತೆ. ಅದಕ್ಕೆ ಕವಿ ಅಂತ ಹೇಳು, ಕವಿ ಹೃದಯದಲ್ಲಿ ಇರ್ತಾಳೆ ಅಂತ. ಎಷ್ಟು ಕವಿಗಳು ಕಂಡುಕೊಂಡಿದ್ದಾರೋ, ಎಷ್ಟು ಕವಿಗಳ ಕಾವ್ಯದಲ್ಲಿ ಅವಳಿದ್ದಾಳೋ ಗೊತ್ತಿಲ್ಲ. ಆ ಕಾವ್ಯಗಳನ್ನು ನಾವು ಕೇಳ್ತಾ ಇದ್ರೇ ನಮ್ಮಲ್ಲಿ ಈ ರಸಾನುಭವ ಆಗುತ್ತೆ. ಕಕಾರಿಣಿ ಕಾವ್ಯಲೋಲ ಕಾಮೇಶ್ವರ ಮನೋಹರ, ಕಾಮೇಶ್ವರ ಪ್ರಾಣನಾಡಿ ಕಾಮೇಶೋತ್ಸಂಗವಾಸಿನಿ, ಕಾಮೇಶ್ವರಾಲಿಂಗಿತಾಂಗಿ ಕಾಮೇಶ್ವರ ಸುಖಪ್ರದ, ಕಾಮೇಶ್ವರ ಪ್ರಣಯಿನಿ
ಕಾಮೇಶ್ವರ ವಿಲಾಸಿನಿ ಕಾಮೇಶ್ವರ ತಪಸ್ಸಿದ್ಧಿ ಕಾಮೇಶ್ವರ ಮನಪ್ರಿಯ ಕಾಮೇಶ್ವರ ಪ್ರಾಣನಾಥ ಕಾಮೇಶ್ವರ ವಿಮೋಹಿನಿ ಕಾಮೇಶ್ವರ ಬ್ರಹ್ಮವಿದ್ಯಾ ಕಾಮೇಶ್ವರ ಗೃಹೇಶ್ವರಿ ಕಾಮೇಶ್ವರಿ ಕಾಮೇಶ್ವರ ಆಹ್ಲಾದಕರಿ ಕಾಮೇಶ್ವರ ಮಹೇಶ್ವರಿ ಕಾಮೇಶ್ವರಿ ಕಾಮಕೋಟಿ ನಿಲಯ ಕಾಂಕ್ಷಿತಾರ್ಥದ. ಇದು ಬಹಳ ಆಳವಾದ ಯೋಗ. ಇದರ ಮುಂದೆ ನಾನು ಶಿವಶಕ್ತಿಯ ಸಮಾಗಮ ತಿಳಿಸುವಾಗ ಇನ್ನೂ ಡೀಟೇಲಾಗಿ ತಿಳಿಸಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನಿಸುತ್ತೆ.